ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ವೃಶ್ಚಿಕ ರಾಶಿ ಮಾರ್ಚ್ 2026 ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ವೃಶ್ಚಿಕ ರಾಶಿ ಜಾತಕರ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನ ನಾನೀಗ ತಿಳಿಸ್ತೀನಿ. ಈ ತಿಂಗಳಲ್ಲಿ 19 ಮಾರ್ಚ್ 2026 ಚಾಂದ್ರಮಾನ ಯುಗಾದಿ ಹಬ್ಬ. ಎಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶ್ರೀ ಪರಾಭವ ನಾಮ ಸಂವತ್ಸರ 19ನೇ ತಾರೀಕಿಂದ ಆರಂಭ ಆಗುತ್ತೆ. ಶ್ರೀ ವಿಶ್ವಾವಸು ನಾಮ ಸಂವತ್ಸರ ಅಂತ್ಯ ಆಗುತ್ತೆ. ಈ ತಿಂಗಳಲ್ಲಿ ಅದು ಚಾಂದ್ರಮಾನ ಯುಗಾದಿ ಭವಿಷ್ಯ ಹೇಳ್ತಾ ಇಲ್ಲ ನಾನು, ಇದು ಬರೀ ಮಾರ್ಚ್ ತಿಂಗಳ ಭವಿಷ್ಯ. ಚಾಂದ್ರಮಾನ ಯುಗಾದಿ ಭವಿಷ್ಯ 2026, 27 ತಿಳ್ಕೋಬೇಕು ಅಂದ್ರೆ ನನ್ನ ಚಾನಲಲ್ಲಿ ಸಪ್ರೇಟ್ ಆಗಿ ನಿಮ್ಮದೇ ವೃಶ್ಚಿಕ ರಾಶಿಯವರ ಭವಿಷ್ಯ ತಿಳಿಸಿದ್ದೀನಿ, ನೀವು ಹೋಗಿ ನೋಡ್ಬೋದು. 3/3/2026 ಖಗ್ರಾಸ ಚಂದ್ರ ಗ್ರಹಣ, ಹೋಳಿ ಹುಣ್ಣಿಮೆ ದಿನ ಅದು ಭಾರತ ದೇಶದಲ್ಲಿ ಕಾಣಿಸುತ್ತೆ. ಅದರದ್ದು ಕೂಡ ವಿಡಿಯೋ ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ, ನೀವು ಅಲ್ಲಿ ಹೋಗಿ ನೋಡ್ಬೋದು ಎಷ್ಟು ಗಂಟೆಗೆ ಗ್ರಹಣ ಆರಂಭ ಆಗುತ್ತೆ, ನಿಮ್ಮ ಜಿಲ್ಲೆಗಳಲ್ಲಿ ಎಷ್ಟು ಗಂಟೆಗೆ ನೀವು ಗ್ರಹಣವನ್ನು ನೋಡ್ಬೋದು. ಈ ಎಲ್ಲ ವಿಚಾರವನ್ನ ಬೇರೆ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಹಾಗಾದ್ರೆ ಈ ತಿಂಗಳಲ್ಲಿ 1 ಮಾರ್ಚ್ 2026 ಶುಕ್ರ ಕುಂಭರಾಶಿಯಿಂದ ಮೀನರಾಶಿಗೆ ಸಂಚಾರ. 14 ಮಾರ್ಚ್ 2026 ಸೂರ್ಯ ಕುಂಭರಾಶಿಯಿಂದ ಮೀನರಾಶಿಗೆ ಸಂಚಾರ. 11 ಮಾರ್ಚ್ 2026 ಗುರು ವಕ್ರ ತ್ಯಾಗವನ್ನ ಮಾಡ್ತಾನೆ. ಇದೆಲ್ಲ ಆಧಾರದ ಮೇಲೆ ವೃಶ್ಚಿಕ ರಾಶಿ ಜಾತಕರಿಗೆ ಏನು ಫಲಾನುಫಲ ಪ್ರಾಪ್ತಿಯಾಗುತ್ತೆ. ವೃಶ್ಚಿಕ ರಾಶಿ ಜಾತಕರಿಗೆ ಶುಕ್ರ ಸಪ್ತಮಾಧಿಪತಿ ಮತ್ತು ವ್ಯಯಾಧಿಪತಿಯಾಗಿ ಉಚ್ಚನಾಗಿ ಪಂಚಮ ಭಾವದಲ್ಲಿ ಸಂಚಾರ ಆಗ್ತಾನೆ. ನೀವೆಲ್ಲೆಲ್ಲಿ ಹಣವನ್ನ ಹೂಡಿಕೆ ಮಾಡ್ತೀರಿ ಅಲ್ಲೆಲ್ಲ ಲಾಭನೋ ಲಾಭ ಆಗುತ್ತೆ. ನಿಮ್ಮ ಮಕ್ಕಳಿಂದ ನಿಮಗೆ ಲಾಭ ಆಗುತ್ತೆ, ಅನುಕೂಲಗಳಾಗುತ್ತೆ. ನೀವೆಷ್ಟು ದೈವ ಭಕ್ತಿ ಮಾಡ್ತೀರೋ ಅಷ್ಟು ಫಲಪ್ರಾಪ್ತಿಯಾಗುತ್ತೆ. ಅದರಲ್ಲೂ ನಿಮ್ಮ ಕುಲದೇವತೆಯ ಆರಾಧನೆ ಲಾಭ ತಂದುಕೊಡುತ್ತೆ. ಮ್ಯಾಚ್ ಫಿಕ್ಸಿಂಗ್ ಇರ್ಬೋದು, ಕ್ಯಾಸಿನೋ ಇರ್ಬೋದು, ಆಟಗಳು ಹಾರ್ಸ್ ರೈಡಿಂಗ್ ಇರ್ಬೋದು, ಗ್ಯಾಮ್ಲಿಂಗ್ ಇರ್ಬೋದು. ಇದೆಲ್ಲ ಪಂಚತತ್ವ ಪಂಚಮ ಭಾವ ಅಂದಾಗ ಅಕ್ಯುಮುಲೇಟೆಡ್ ಕರ್ಮ ಆಕ್ಟಿವೇಟೆಡ್ ಆಗುತ್ತೆ. ನಿಮಗೆ ಅದೆಲ್ಲ ಅದರಿಂದನೂ ಕೂಡ ಲಾಭ ಶುಕ್ರ ಕೊಡ್ತಾ ಹೋಗ್ತಾನೆ. ಶುಕ್ರ ಪಂಚಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಉಚ್ಚನಾಗಿರೋದ್ರಿಂದ ಅತಿ ಹೆಚ್ಚು ಫಲ. ಪುತ್ರನ ಮೇಲೆ ಬಹಳ ಪ್ರೀತಿ ಉಂಟಾಗುತ್ತೆ. ಯಾರೇ ಆಗಲಿ, ಮೊದಲನೇ ಮಗು ಯಾರಿರ್ತಾರೋ ಅವ್ರ ಮೇಲೆ ಬಹಳ ಪ್ರೀತಿ ಹೆಚ್ಚಾಗುತ್ತೆ. ನೀವೇನೋ ಇಂಜಿನಿಯರಿಂಗು ಮೆಡಿಕಲ್ಲು ಎಲ್ಲ ಮಾಡ್ತಾ ಇದ್ರೆ ಉಪಾಧ್ಯಾಯರ ಜೊತೆ ವಿಶ್ವಾಸವನ್ನು ಮೂಡಿಸಿ ಹೆಚ್ಚು ಮಾರ್ಕ್ಸ್ ಅನ್ನು ನೀವು ಪಡಿತೀರಿ. ನಿಮಗೆ ಸಂತಾನ ಪ್ರಾಪ್ತಿಯಾಗುತ್ತೆ, ಕಲೆಗಳಲ್ಲಿ ಆಸಕ್ತಿ ಉಂಟಾಗುತ್ತೆ, ಕ್ರೀಡೆಯಲ್ಲಿ ಮುಂದೆ ಬರ್ತೀರಿ, ಹಿರಿಯರಿಂದ ಪ್ರಶಂಸೆಯನ್ನ ಪಡಿತೀರಿ. ಸಂಗೀತ, ಸಾಹಿತ್ಯ, ಚಲನಚಿತ್ರ ಇದರೆಲ್ಲ ನೀವು ಸಕ್ಸಸ್ ಆಗುವಂತಹ ಯೋಗ ವೃಶ್ಚಿಕ ರಾಶಿ ಜಾತಕರಿಗೆ ಶುಕ್ರ ಫಲ ಕೊಡ್ತಾನೆ. ಶುಕ್ರ ಜಾತಕದಲ್ಲಿ ದಶಾಭುಕ್ತಿ ಇರಬೇಕು, ಅಥವಾ ಶುಕ್ರ ನಿಮ್ಮ ಜಾತಕದಲ್ಲಿ ಹೆಚ್ಚು ಬಿಂದುಗಳನ್ನ ಕೊಟ್ಟಿರಬೇಕು. ಅದಕ್ಕೆ ನಿಮ್ಮ ಜಾತಗಳನ್ನ ನೋಡ್ಬೇಕಾಗುತ್ತೆ ವೃಶ್ಚಿಕ ರಾಶಿ ಜಾತಕರಿಗೆ. ಹಾಗಾದ್ರೆ ವೃಶ್ಚಿಕ ರಾಶಿ ಜಾತಕರಿಗೆ ಬುಧ ಕೂಡ ಚತುರ್ಥ ಭಾವದಲ್ಲಿ ಸಂಚಾರ ಆಗ್ತಾನೆ. ಬುಧ ಕೂಡ ಗೋಚಾರದಲ್ಲಿ ಚತುರ್ಥ ಭಾವದಲ್ಲಿ ಶುಭ ಫಲಗಳನ್ನ ಕೊಡ್ತಾನೆ. ವೃಶ್ಚಿಕ ರಾಶಿ ಜಾತಕರಿಗೆ ಬುಧ ಲಾಭಾಧಿಪತಿ, ಅಷ್ಟಮಾಧಿಪತಿಯಾಗಿ ಉನ್ನತಾಧಿಕಾರ ಯೋಗ, ಆಸ್ತಿ ಲಾಭ, ಸೋದರ ಮಾವನಿಂದ ಲಾಭ, ಅನುಕೂಲಗಳು, ಗೃಹದಲ್ಲಿ ಶಾಂತಿ, ವಾಹನಗಳಿಂದ ಲಾಭ, ವೃತ್ತಿಯಲ್ಲಿ ಯಶಸ್ವಿಯಾಗ್ತೀರಿ. ನೋಡಿ, ಇದೆಲ್ಲ ಒಳ್ಳೆ ಫಲ ನಿಮ್ಗೆ ಯಾವುದರಿಂದ ಪ್ರಾಪ್ತಿಯಾಗುತ್ತೆ? ಬುಧನಿಂದನೂ ಕೂಡ ನಿಮ್ಗೆ ಒಳ್ಳೆ ಶುಭ ಫಲ ಪ್ರಾಪ್ತಿಯಾಗುತ್ತೆ. ಶುಕ್ರನಿಂದ ಶುಭ ಫಲ. ಆದ್ರೆ ಸೂರ್ಯ ಮತ್ತು ಕುಜ ನಿಮಗೆ ಶುಭ ಫಲ ಕೊಡಲ್ಲ. ನಿಮ್ಮ ಜನ್ಮರಾಶ್ಯಾಧಿಪತಿಯಾದಂತಹ ಕುಜ ಚತುರ್ಥ ಭಾವದಲ್ಲಿದ್ದಾಗ ತಾಯಿಗೆ ಕೋಪ, ವಾಹನಗಳು ಏನಾದ್ರೂ ಅಪಘಾತಗಳಾಗ್ಬೋದು, ಏನಾದ್ರೂ ನಿಮ್ಮ ಮನೆ ವಿಚಾರದಲ್ಲಿ ಕಲಹಗಳಾಗ್ಬೋದು, ಎಚ್ಚರ. ಸೂರ್ಯ ಪಂಚಮ ಭಾವದಲ್ಲಿ ಸಂಚಾರ ಆಗ್ತಾನೆ. ಸೂರ್ಯ 14ನೇ ತಾರೀಕು ಮೇಲೆ ಪಂಚಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಸ್ತ್ರೀಯರಿಗೆ ಗರ್ಭಪಾತ ಆಗುವಂಥದ್ದು, ರಕ್ತ ಸಂಬಂಧಪಟ್ಟಂತ ತೊಂದರೆಗಳಾಗುವಂಥದ್ದು, ಹೊಟ್ಟೆಗೆ ಸಂಬಂಧಪಟ್ಟಂತ ತೊಂದರೆಗಳಾಗುವಂಥದ್ದು, ವೃತ್ತಿಯಲ್ಲಿ ಮೇಲಾಧಿಕಾರಿಗಳಿಂದ ತೊಂದರೆ ಕಷ್ಟಗಳನ್ನ
ವೃಷಿಕ ರಾಶಿ ಜಾತಕರು ಅನುಭವಿಸ್ಬೇಕಾಗುತ್ತೆ. ರಾಜಕಾರಣದಲ್ಲೂ ಕೂಡ ನಿಮ್ಮ ಪಕ್ಷದ ವರಿಷ್ಠರು ಅಥವಾ ನಿಮ್ಮಿಂದ ಮೇಲಿರುವಂತವರಿಂದ ನಿಮಗೆ ಸಂಕಷ್ಟಗಳನ್ನ ಅನುಭವಿಸ್ಬೇಕಾಗುವಂತ ಪರಿಸ್ಥಿತಿ ವೃಷಿಕ ರಾಶಿ ಜಾತಕರಿಗೆ ಈ ತಿಂಗಳು ಉಂಟಾಗುತ್ತೆ. ಹಾಗಾದ್ರೆ ಪರಿಹಾರ, ವೃಷಿಕ ರಾಶಿ ಜಾತಕರು ಓಂ ಮೃತ್ಯುಂಜಯಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ ಶಿವನಿಗೆ ಪಂಚಾಮೃತ ಅಭಿಷೇಕ ಮಾಡಿಸಿ ಒಳ್ಳೇದಾಗತ್ತೆ. ಪ್ರಿಯ ವೀಕ್ಷಕರೇ, ವಿಡಿಯೋ ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ಶೇರ್ ಮಾಡಿ. ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.